ನಮಸ್ಕಾರ ಸ್ನೇಹಿತರೆ. ಹಿಂದಿನ ದಿನದಲ್ಲಿ ಪಾಂಡವರ ಯುವಯೋಧ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಿ ಅನ್ಯಾಯವಾಗಿ ಹತ್ಯೆಯಾದನು. ಇದರಿಂದಸ್ತು ಕ್ರೂರವಾಯಿತು. ಇಂದು ಒಬ್ಬ ತಂದೆಯ ಕೋಪ, ಒಂದು ಪ್ರತಿಜ್ಞೆ. ಸೂರ್ಯಾಸ್ತಕ್ಕೂ ಮುಂಚೆ ಜಯದ್ರಥನನ್ನು ಕೊಲ್ಲುವೆನೆ, ಇಲ್ಲದಿದ್ದರೆ ನಾನು ಬದುಕುವಿಲ್ಲ. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದಲ್ಲಿ ಭಯಾನಕ ಮೌನ. ಆ ಮೌನದ ಹಿಂದೆ ಒಂದು ಅಗ್ನಿ ಹೊತ್ತಿಕೊಂಡಿತ್ತು. ಅದು ಅರ್ಜುನನ ಕೋಪ. ಕೌರವರು ತಿಳಿದ್ದರು, ಅರ್ಜುನನ ಗುರಿ ಜಯದ್ರಥ. ಆದ್ದರಿಂದ ಅವನನ್ನು ರಕ್ಷಿಸಲು ಬಹಳ ಬಲಿಷ್ಠ ವ್ಯೂಹವನ್ನು ರಚಿಸಿದರು. ದ್ರೋಣಾಚಾರ್ಯ, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ ಎಲ್ಲರೂ ಸೇರಿ ಜಯದ್ರಥನನ್ನ ಕಾಪಾಡ್ತಾ ಇದ್ರು. ಅರ್ಜುನನು ಯುದ್ಧ ಭೂಮಿಗೆ ಪ್ರವೇಶಿಸಿದನು. ಅವನ ಬಾಣಗಳು ಮಳೆಯಂತೆ ಸುರಿಯುತ್ತಿದ್ದವು. ಸಾವಿರಾರು ಯೋಧರು ನೆಲಕ್ಕುರುಳಿದರು. ಈ ಸಮಯದಲ್ಲಿ ಕೃಷ್ಣ ಅರ್ಜುನನನ್ನ ಮಾರ್ಗದರ್ಶನ ಮಾಡುತ್ತಿದ್ದನು. ಸಮಯ ಕಡಿಮೆ ಇದೆ, ನೀನು ವೇಗವಾಗಿ ಮುಂದೆ ಹೋಗಬೇಕು. ಅರ್ಜುನನ ಮಾರ್ಗವನ್ನು ತಡೆಯಲು ದ್ರೋಣಾಚಾರ್ಯ ಮುಂದೆ ಬಂದರು. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು. ಗುರು ಶಿಷ್ಯರು ಬಂಧ. ಆದರೆ ಅರ್ಜುನನು ಸಮಯ ವ್ಯರ್ಥ ಮಾಡಲಿಲ್ಲ. ಅವನು ಮುಂದೆ ಸಾಗಿದನು. ಇದಕ್ಕೆ ಮಧ್ಯೆ ಭೀಮ ಮತ್ತು ಸಾತ್ಯಕಿ ಅರ್ಜುನನಿಗೆ ದಾರಿ ತೆರೆಯಲು ಯುದ್ಧ ಮಾಡುತ್ತಾ ಇದ್ದರು. ಅವರು ಕೌರವರ ಸೇನೆಯನ್ನ ತಡೆಯುತ್ತಾ ಇದ್ರು. ಸೂರ್ಯಾಸ್ತ ಸಮೀಪಿಸುತ್ತಿತ್ತು. ಅರ್ಜುನ ಇನ್ನೂ ಜಯದ್ರಥನನ್ನ ತಲುಪಲಿಲ್ಲ. ಎಲ್ಲರೂ ಆ ಸಮಯದಲ್ಲಿ ಕೃಷ್ಣನು ಒಂದು ಯುಕ್ತಿ ಬಳಸಿ ಸೂರ್ಯ ಅಸ್ತವಾಗಿದಂತೆ ಮಾಯೆ ಸೃಷ್ಟಿಸಿದನು. ಕೌರವರು ಸಂತೋಷಪಟ್ಟರು. ಅರ್ಜುನ ಸೋತನು. ಜಯದ್ರಥನು ತನ್ನ ತಲೆಯನ್ನ ಮೇಲೆತ್ತಿ ನೋಡಿದನು. ಅದೇ ಕ್ಷಣದಲ್ಲಿ ಅರ್ಜುನನು ತನ್ನ ಬಾಣವನ್ನು ಹಾರಿಸಿದನು. ಅದು ನೇರವಾಗಿ ಜಯದ್ರಥನ ತಲೆಯನ್ನ ಕತ್ತರಿಸಿತು. ಅವನ ಪ್ರತಿಜ್ಞೆ ನೆರವೇರಿತು. ಅರ್ಜುನನ ಬಾಣವು ಜಯದ್ರಥನ ತಲೆಯನ್ನು ಅವನ ತಂದೆಯ ಕೈಗೆ ತೆಗೆದುಕೊಂಡು ಹೋಯಿತು. ಅವನು ನೆಲಕ್ಕೆ ಬೀಳುತ್ತಿದ್ದಂತೆಯೇ ಅವನ ತಂದೆಯು ಸತ್ತು ಹೋದನು. ಪಾಂಡವರು ಸಂತೋಷದ. ಆದರೆ ಯುದ್ಧ ಇನ್ನೂ ಮುಗಿದಿಲ್ಲ. ಅರ್ಜುನನ ಪ್ರತಿಜ್ಞೆ ನೆರವೇರಿತು. ಆದರೆ ಮುಂದಿನ ದಿನ ಇನ್ನಷ್ಟು ಮಹಾಯೋಧರು ಕುಸಿಯುತ್ತಾರೆ. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದಲ್ಲಿ ಮತ್ತೆ ಯುದ್ಧ ಪ್ರಾರಂಭವಾಯಿತು. ತನ್ನ ಮಗ ಅಶ್ವತ್ಥಾಮನಿಗಾಗಿ ಅವನಿಗೆ ಪ್ರೀತಿ ತುಂಬಿತ್ತು. ದ್ರೋಣನು ಇಂದು ಸಂಪೂರ್ಣ ಶಕ್ತಿಯಿಂದ ಹೋರಾಡುತ್ತಿದ್ದನು. ಅವನ ಬಾಣಗಳು ಮಳೆಯಂತೆ ಸುರಿಯುತ್ತಿದ್ದವು. ಸಾವಿರಾರು ಯೋಧರು ನೆಲಕ್ಕುರುಳಿದರು. ಪಾಂಡವರ ಸೇನೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು. ಅವನನ್ನು ತಡೆಯಲು ಭೀಮ, ಸಾತ್ಯಕಿ, ದೃಷ್ಟದ್ಯುಮ್ನ ಎಲ್ಲರೂ ಪ್ರಯತ್ನಿಸಿದರು. ಆದರೆ ಯಾರಿಗೂ ಸಾಧ್ಯವಾಗಲಿಲ್ಲ. ದ್ರೋಣನು ಅಜೇಯನಂತೆ ಕಾಣುತ್ತಿದ್ದನು. ಆ ಸಮಯದಲ್ಲಿ ಕೃಷ್ಣನು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡನು. ದ್ರೋಣನನ್ನು ನೇರವಾಗಿ ಸೋಲಿಸಲು ಸಾಧ್ಯವಿಲ್ಲ. ಅವನ ಮನಸ್ಸನ್ನು ಮುರಿಯಬೇಕು. ಭೀಮನಿಗೆ ಹೇಳಲಾಯಿತು, ಒಂದು ಆನೆಯನ್ನ ಕೊಲ್ಲು. ಆ ಆನೆಯ ಹೆಸರು ಅಶ್ವತ್ಥಾಮ. ಭೀಮನು ಆ ಆನೆಯನ್ನು ಕೊಂದನು. ನಂತರ ಭೀಮನು ಜೋರಾಗಿ ಕೂಗಿದನು, ಅಶ್ವತ್ಥಾಮ ಸತ್ತನು. ದ್ರೋಣನು ಇದನ್ನು ಕೇಳಿ ನಂಬಲಿಲ್ಲದ.
ಅವನು ಯುಧಿಷ್ಠಿರನತ್ತ ನೋಡಿದನು. ಯಾಕೆಂದರೆ ಯುಧಿಷ್ಠಿರನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಯುಧಿಷ್ಠಿರ ಕಷ್ಟದಲ್ಲಿ ಸಿಲುಕಿದನು. ಅವನು ನಿಧಾನವಾಗಿ ಹೇಳಿದನು, ಅಶ್ವತ್ಥಾಮ ಸತ್ತನು, ಆನೆ. ಆದರೆ ಆ ಕೊನೆಯ ಪದವನ್ನು ಯುದ್ಧದ ಶಬ್ದದಲ್ಲಿದ್ದ ಯಾರೂ ಕೇಳಲಿಲ್ಲ. ದ್ರೋಣನು ತನ್ನ ಮಗ ಸತ್ತನು ಎಂದು ನಂಬಿದನು. ಈ ಸುದ್ದಿ ಕೇಳಿ ದ್ರೋಣನು ಮನಸ್ಸಿನಲ್ಲಿ ಕುಸಿದು ಹೋದನು. ಅವನು ತನ್ನ ಆಯುಧಗಳನ್ನ ಕೆಳಗಿಟ್ಟನು, ಯುದ್ಧ ನಿಲ್ಲಿಸಿದನು, ಧ್ಯಾನದಲ್ಲಿ ಕುಳಿತನು. ಈ ಸಮಯದಲ್ಲಿ ದೃಷ್ಟದ್ಯುಮ್ನನು ಅವನು ದ್ರೋಣನತ್ತ ಧಾವಿಸಿದನು ಮತ್ತು ಅವನು ದ್ರೋಣನನ್ನ ಸಂಹರಿಸಿದನು. ದ್ರೋಣಾಚಾರ್ಯನ ಅಂತ್ಯವಾಯಿತು. ಈ ಘಟನೆ ನೋಡಿ ಕೌರವರು ಆಘಾತಕ್ಕೊಳಗಾದರು. ತಮ್ಮ ಗುರುವನ್ನ ಕಳೆದುಕೊಂಡರು. ಪಾಂಡವರು ಒಂದು ದೊಡ್ಡ ಶತ್ರುವನ್ನ ಸೋಲಿಸಿದರು. ಆ ಸಮಯದಲ್ಲಿ ಅಶ್ವತ್ಥಾಮನು ತನ್ನ ತಂದೆಯ ಮರಣದ ಸುದ್ದಿ ತಿಳಿದನು. ಅವನ ಕೋಪ ಅತ್ಯಂತ ಭಯಾನಕವಾಗಿತ್ತು. ನಾನು ಎಲ್ಲರನ್ನೂ ನಾಶ ಮಾಡುತ್ತೇನೆ. ಅಶ್ವತ್ಥಾಮನು ತನ್ನ ಅತ್ಯಂತ ಭಯಾನಕ ಅಸ್ತ್ರವನ್ನು ಬಳಸಿದನು, ನಾರಾಯಣಾಸ್ತ್ರ. ಕೃಷ್ಣನು ತಕ್ಷಣವೇ ಎಲ್ಲರನ್ನ ಎಚ್ಚರಿಸಿದನು. ಎಲ್ಲರೂ ಆಯುಧಗಳನ್ನ ಕೆಳಗಿಡಿ, ಇದಕ್ಕೆ ವಿರುದ್ಧವಾಗಿ ಹೋರಾಡಲು ಸಾಧ್ಯವಿಲ್ಲ. ಪಾಂಡವರು ಅವನ ಮಾತನ್ನ ಕೇಳದರು. ಆದರೆ ಭೀಮನಿಗೆ ಕೋಪದ ಅವನು ಹೋರಾಡಲು ಮುಂದಾದನು. ಭೀಮನು ನಾರಾಯಣಾಸ್ತ್ರದ ಎದುರು ನಿಂತನು. ಅವನು ಅಪಾಯಕ್ಕೆ ಸಿಲುಕಿದನು. ಕೃಷ್ಣ ಮತ್ತು ಅರ್ಜುನನು ಆಗ ಅವನನ್ನ ತಡೆಯಿದರು. ಸೂರ್ಯಾಸ್ತವಾದ ನಂತರವ್ವ ಯುದ್ಧ ನಿಲ್ಲಿಸಲಾಯಿತು. ಆ ರಾತ್ರಿ ಕೌರವರ ಶಿಬಿರದಲ್ಲಿ ದುಃಖ, ಪಾಂಡವರ ಶಿಬಿರದಲ್ಲಿ ಮಿಶ್ರ ಭಾವನೆ. ಜಯದ ಆದರೆ ಧರ್ಮದ ಪ್ರಶ್ನೆ. 15ನೇ ದಿನದಲ್ಲಿ ಒಬ್ಬ ಮಹಾಗುರು ಕುಸಿದನು. ಆದರೆ ಯುದ್ಧ ಇನ್ನೂ ಮುಗಿದಿಲ್ಲ. ಮುಂದಿನ ದಿನ ಕರ್ಣನ ಪ್ರವೇಶ ಮತ್ತು ಯುದ್ಧ ಇನ್ನಷ್ಟು ಭೀಕರವಾಗುತ್ತದೆ. ಶತ್ರುಗಳು ನಾಶವಾಗುತ್ತಾರೆ.